ಪರಮಾತ್ಮನನ್ನು ಭಜಿಸುವ ಉಪಾಸನೆಯನ್ನು ಮಾಡ್ತಕ್ಕಂತಹ ಅನೇಕ ವಿಧಿ ವಿಧಾನಗಳನ್ನು ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ಕೆಲವರು ಪರಮಾತ್ಮನನ್ನು ಹೇಗೆ ಪ್ರಾರ್ಥನೆಯನ್ನು ಮಾಡ್ತಾರಂತೆ, ಹೇಗೆ ಭಜಿಸ್ತಾರಂತೆ, ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ಸತತಂ ಕೀರ್ತಯಂತಹ, ಯಾವ ವ್ಯಕ್ತಿ ಯಾವಾಗಲೂ ಕೂಡ ಪರಮಾತ್ಮನ ಕೀರ್ತನೆಯನ್ನು, ಪರಮಾತ್ಮನ ಗುಣಗಾನವನ್ನೇ ತನ್ನ ಅಂತಃಕರಣದಲ್ಲಿ ಮಾಡ್ತಾ ಇರ್ತಾನೋ, ನಿತ್ಯ ನಿರಂತರವಾಗಿ ಅವನ ಸ್ಮರಣೆಯಲ್ಲೇ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೋ. ಏನಿದು? ಪರಮಾತ್ಮನನ್ನು ಕಂಡುಕೊಳ್ಳಲಿಕ್ಕೆ ಇರ್ತಕ್ಕಂಥ ಒಂದು ಉಪಾಸನೆ. ದೇವ್ರನ್ನ ಒಲಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಸ್ವಾಮೀಜಿ? ನಾನು ಪರಮಾತ್ಮನನ್ನು ಕಾಣಬೇಕು ಅಂತಂದರೆ ನಾನು ಏನು ಮಾಡಬೇಕು? ಗಮನಿಸಿ, ಹೊರಗಡೆ ವಿಷಯ ಜಗತ್ತಿನಲ್ಲಿ ನನಗೇನಾದರೂ ಒಂದು ವಸ್ತು ಬೇಕು ಅಂತಂದರೆ ನಾನು ಏನು ಮಾಡ್ತೀನಿ? ಅದನ್ನು ಕುರಿತು ವಿಚಾರ ಮಾಡ್ತೀನಿ, ಅದನ್ನು ಕುರಿತು ನಾನು ಮನನವನ್ನು ಮಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸಂಗ್ರಹ ಮಾಡ್ತೀನಿ, ಅದನ್ನೇ ಹುಡುಕ್ಲಿಕ್ಕೆ ಶುರು ಮಾಡ್ತೀನಿ. ನಾನು ಅದು ಯಾರಿಗೆ ಗೊತ್ತಿದೆ ಅವರ ಬಳಿ ಹೋಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತೀನಿ. ನಾನು ಏನದು? ಅದಕ್ಕೆ ಹೆಸರು ಕೀರ್ತನೆ, ಅದಕ್ಕೆ ಹೆಸರು ಶ್ರವಣ, ಅದಕ್ಕೆ ಹೆಸರು ಮನನ. ನನ್ನ ಮನೆಯಲ್ಲಿ ಯಾವುದೋ ಒಂದು ವಸ್ತು ಬೇಕು, ಆ ವಸ್ತು ನನ್ನ ಹತ್ರ ಇಲ್ಲ, ಯಾರ ಹತ್ರ ಇದೆ ಹುಡುಕ್ತೀನಿ ನಾನು. ಯಾರು ತೆಗೆದುಕೊಂಡಿದ್ದಾರೆ, ಅದರ ಮಾಡೆಲ್ ನಂಬರ್ ಏನು, ಅದಕ್ಕೆ ರೇಟ್ ಎಷ್ಟಾಗುತ್ತೆ, ಅದು ಯಾವ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇದೆ, ಹೋಗಿ ಎನ್ಕ್ವೈರಿ ಮಾಡ್ತೀವಿ ನಾವು. ಹಾಗೆ ಇಲ್ಲೊಬ್ಬನಿದ್ದಾನೆ ಭಕ್ತ, ಅವನೇನಂತೆ, ಅವನು ಪರಮಾತ್ಮನನ್ನು ಕುರಿತು ಕೀರ್ತನೆಯನ್ನು ಮಾಡ್ತಾನೆ, ಪರಮಾತ್ಮನನ್ನು ಕುರಿತು ಆರಾಧಿಸ್ತಾನವನು. ಅವನನ್ನು ಪಡೀಲಿಕ್ಕೆ ಯತಂತಶ್ಚ, ಯಾವಾಗಲೂ ಕೂಡ ಪ್ರಯತ್ನವನ್ನು ಮಾಡ್ತಾನೆ. ಅಷ್ಟು ಮಾತ್ರವಲ್ಲ, ದೃಢವ್ರತಾಃ, ಅವನ ವ್ರತ ಎಷ್ಟು ದೃಢವಾಗಿದೆ ಅಂತಂದರೆ ಏನೇ ಅಡಚಣೆಗಳು ಬಂದ್ರೂ ಕೂಡ ಆ ಮಾರ್ಗದಿಂದ ಆಚೆ ಹೋಗೋದಿಲ್ಲ. ಸಮಸ್ಯೆ ಏನಂತಂದರೆ ನಮ್ಮ ಅಂತಃಕರಣದ ಒಳಗಡೆಗೆ ಆ ಒಂದು ದೃಢತೆ, ಆ ಒಂದು ಸ್ಥಿರತೆಯ ಒಂದು ಕೊರತೆ. ಏನೂ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಾಧನೆಯನ್ನು ಶುರು ಮಾಡ್ತೀವಿ. ನಾವು ಯಾವುದೋ ಒಂದು ಪ್ರಯಾಣವನ್ನು ಆರಂಭ ಮಾಡ್ತೀವಿ, ಮಾರ್ಗ ಮಧ್ಯದಲ್ಲಿ ಏನೇನೋ ನಮಗೆ ಒಂದಿಷ್ಟು ಆಕರ್ಷಣೆಗಳು, ಏನೇನೋ ಒಂದಿಷ್ಟು ಪ್ರಲೋಭನೆಗಳು ಬರ್ತವೆ. ಆ ಕಡೆಗೆ ನಮ್ಮ ಲಕ್ಷ್ಯವನ್ನು ವಹಿಸ್ತೀವಿ, ನಮ್ಮ ಮೂಲ ತತ್ವವನ್ನು ಮರೆತು ಬಿಡ್ತೀವಿ. ನಾವು ಹೇಗೆ ಎಲ್ಲೋ ಹೋಗಿ ಸೇರಿಕೊಳ್ತೀವಿ ನಾವು. ಆದರೆ ಒಬ್ಬ ಭಕ್ತ, ಒಬ್ಬ ಉಪಾಸಕ, ಜ್ಞಾನಿ ಹೇಗಿರ್ತಾನಂತೆ, ಯತವ್ರತಾಃ, ನಾನು ಏನು ವ್ರತವನ್ನು ನಾನು ಧರಿಸಿದ್ದೀನಿ, ನಾನು ಹೊರಟಂತಹ ಮಾರ್ಗವೇನು, ನನ್ನ ಗುರಿ ಏನು ಅನ್ನುವಂಥ ಒಂದು ಸ್ಪಷ್ಟತೆ ಇದೆ. ಪೂಜ್ಯ ಗುರುದೇವ್ ಸ್ವಾಮಿ ಚಿನ್ಮಯಾನಂದರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳೋರು, ಎಲ್ಲಿಯ ತನಕ ವ್ಯಕ್ತಿಯ ಅಂತಃಕರಣದ ಒಳಗೆ ಗುರಿಯ ಸ್ಮರಣೆ ಇದೆಯೋ ಅಲ್ಲಿಯ ತನಕ ಕೂಡ ಅವನು ಬೀಳಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ದಾರಿಯಲ್ಲಿ ಬಿದ್ದರೂ ಗುರಿಯನ್ನು ಯಾವತ್ತೂ ಕೂಡ ಮರೆಯಬಾರದು. ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ಗುರಿಯ ಸ್ಮರಣೆ ಸ್ಪಷ್ಟವಾಗಿದೆಯೋ ಇವತ್ತಲ್ಲ ನಾಳೆ ಖಚಿತವಾಗಿಯೂ ಕೂಡ ನನ್ನ ಗುರಿಯನ್ನು ಸೇರ್ತಾನೆ. ಅಂದರೆ ಯಾವಾಗ ನಾವು ಗುರಿಯನ್ನು ಮರೆತವೋ ಹಾಗಾದರೆ ಅವತ್ತೇ ನಮ್ಮ ನಾಶವಾಗುತ್ತೆ. ಆದ್ದರಿಂದ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ಒಂದಿಷ್ಟು ಜನ ಈ ರೀತಿಯಲ್ಲಿ ಪರಮಾತ್ಮನನ್ನು ಉಪಾಸನೆಯನ್ನು ಮಾಡಿದರೆ, ಇನ್ನೊಂದಿಷ್ಟು ಜನ ಹೇಗಂತೆ, ಜ್ಞಾನಯಜ್ಞೇನ ಚಾಪ್ಯನ್ನೇ, ಜ್ಞಾನ ಯಜ್ಞದ ಪರಮಾತ್ಮನೆಯನ್ನು ಮಾಡ್ತಾರೆ. ಏನದು ಜ್ಞಾನಯಜ್ಞ?
ಜ್ಞಾನಕ ಪರಮಾತ್ಮನನ್ನು ಅರಿತುಕೊಂಡು ತಾನೇನು ತಿಳ್ತಾನೆ ಅದನ್ನು ಈ ಜಗತ್ತಿಗೆ ಸಾರ್ತಾನೆ. ತಾನೇನು ಅರಿತುಕೊಂಡಿದ್ದಾನೆ ಅದನ್ನು 4 ಜನರಿಗೆ ಕೊಡುವ ಪ್ರಯತ್ನವನ್ನು ಮಾಡ್ತಾನೆ. ತನಗೇನು ಲಾಭವಾಗಿದೆ, ತನಗೇನು ಸಂತೋಷ ಅನ್ನೋಂಥದ್ದು ಪ್ರಾಪ್ತಿಯಾಗಿದೆ, ಇದು ಕೇವಲ ನನಗೆ ಮಾತ್ರ ಅಲ್ಲ, ಅದು ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಬೇಕು, ಇದು ಎಲ್ಲರಿಗೂ ಸಿಗಬೇಕು ಅಂತಕ್ಕಂತಹ ದೂರದೃಷ್ಟಿ. ಆ ರೀತಿಯ ದೂರದೃಷ್ಟಿ ನಮ್ಮ ಋಷಿಗಳು ಶಾಸ್ತ್ರಗಳ ರಚನೆಯನ್ನು ಮಾಡಿದರು, ಗ್ರಂಥಗಳ ರಚನೆಯನ್ನು ಮಾಡಿದರು. ಅವೆಲ್ಲ ಮಾರ್ಗಸೂಚಿಗಳು. ಯಾವನೋ ಒಬ್ಬ ಸಾಧತಾನೆ, ಈ ಕಡೆಗೆ ಬರ್ತಾನೆ, ಏನೋ ನಾನು ಅರಿಬೇಕು ಪರಮಾತ್ಮನನ್ನು ಅನ್ನುವಂಥ ರೀತಿಯಲ್ಲಿ ಆ ಸಂಕಲ್ಪ, ಭಾವನೆ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಬಂತೋ, ಹಾಗಾದರೆ ಅಂಥವನಿಗೆ ಒಂದು ರೋಡ್ ಮ್ಯಾಪ್ ಇದ್ದ ಹಾಗೆ, ಅಪ್ಪ ಈ ಮಾರ್ಗದ ಹೋಗು, ನಿನ್ನನ್ನು ಇಂತಹ ಗುರಿಯ ಕಡೆಗೆ ಕರೆದುಕೊಂಡು ಹೋಗ್ತದೆ. ಅದನ್ನೇ ಹೇಳೋದು ಶಾಸ್ತ್ರ ಹೇಳಿ. ಯಾವಾಗ ಈ ಶಾಸ್ತ್ರ ಏನು ಹೇಳುತ್ತಾ ಇದೆ ಆ ಮಾರ್ಗದಲ್ಲಿ ಮುಂದುವರಿತೇವೋ ಏನಾಗುತ್ತೆ, ನಮ್ಮ ಮನಸ್ಸು ಶಾಂತವಾಗಿ. ಗಮನಿಸಿ, ಎಲ್ಲಿ ತನಕ ನನ್ನ ಅಂತಃಕರಣ ಅಳುತ್ತಾ ಇರ್ತದೋ, ಗೋಳಾಡ್ತಾ ಇರುತ್ತೋ, ರಂಪಾಟವನ್ನು ಮಾಡ್ತಾ ಇರುತ್ತೋ, ಹಾಗಾದರೆ ನನ್ನ ಹೆಸರು ಸಂಸಾರಿ. ಯಾವ ಶಾಸ್ತ್ರ ಅಂತ ಕರಿತೀವಿ? ಅಶೋಚ್ಯಾನ್ ಅನ್ವಶೋಚಸ್ತಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಅಳಬಾರದು, ಅಳುವಂಥದ್ದು ನಿನ್ನ ಸ್ವಭಾವ ಅಲ್ಲ ಅನ್ನುವಂಥ ರೀತಿಯಲ್ಲಿ ಯಾವುದು ನಮಗೆ ಬೋಧಿಸ್ತದೋ, ಈ ರಾಗದ್ವೇಷಗಳಿಂದ ಕೂಡಿರ್ತಕ್ಕ ಈ ಜಗತ್ತಿನಲ್ಲಿ ಧೈರ್ಯವಾಗಿ ಜೀವನವನ್ನು ಮಾಡೋದು ಹೇಗೆ ಅಂತಹ ಜ್ಞಾನವನ್ನು ಯಾರು ನಮಗೆ ತಿಳಿಸಿಕೊಡ್ತಾರೋ ಅದಕ್ಕೆ ಹೆಸರು ಜ್ಞಾನ. ಆ ಜ್ಞಾನವನ್ನು ತಿಳಿಸ್ಕೊಡ್ತಾ ಹೆಸರು ಶಾಸ್ತ್ರ. ಎಷ್ಟು ಜನ ಸಂತರಾಗಿ ಹೋದ್ರೆ ಹೇಳಿ, ಅದು ಆಚಾರ್ಯ ಶಂಕರ ಇರ್ಬೋದು, ಮಾಧ್ವರ್ ಇರ್ಬೋದು, ಆಚಾರ್ಯ ರಾಮಾನುಜರಿರ್ಬೋದು, ಎಷ್ಟೋ ಜನ ಸಂತರಾಗಿ ಹೋದರು. ಒಂದು ವೇಳೆ ಮಹಾರಾಷ್ಟ್ರದ ಕಡೆಗೆ ಹೋದರೆ ಸಂತ ಜ್ಞಾನೇಶ್ವರ್ ಮಾಡಿದ್ದೇನು? ಕೇವಲ ಜ್ಞಾನ ಯಜ್ಞ. ಏನು ಜ್ಞಾನ ಅವರಿಗೆ ಗೊತ್ತಿತ್ತು, ಏನು ಲಾಭವನ್ನು ಅವರು ಪಡ್ಕೊಂಡಿದ್ದರು, ಅವ್ರಿಗೇನು ಸಂತೋಷ ಸಿಕ್ಕಿತ್ತು ಅದನ್ನು ಹಂಚ್ತಾ ಹೋದರು. ಇನ್ನೂ ಕೆಲವರು ಯಜಂತೋ ಮಾಂ ಉಪಾಸತೆ, ಜ್ಞಾನ ಯಜ್ಞದ ಮೂಲಕ ನನ್ನನ್ನು ಉಪಾಸಿಸ್ತಾರೆ. ಇನ್ನೂ ಕೆಲವರು ಏಕತ್ವೇನ, ಇನ್ನೂ ಕೆಲವರು ಪೃಥಕ್ತ್ವೇನ. ಕೆಲವರು ಪರಮಾತ್ಮ ಒಬ್ಬನೇ ಅನ್ನುವಂಥ ರೀತಿಯಲ್ಲಿ ಪೂಜೆ ಮಾಡಿದರು. ಮೀರಾಳರಿಗೆ ಕೃಷ್ಣ ಒಬ್ಬನೇ, ಸಮರ್ಥ ರಾಮದಾಸರಿಗೆ ರಾಮ ಒಬ್ಬನೇ, ಪರಮಹಂಸರಿಗೆ ತಾಯಿ ಒಬ್ಬರೇ. ಆದರೆ ಇನ್ನೊಂದಿಷ್ಟು ಜನ ಸಂತರಾಗಿ ಹೋದರು. ಅದು ಭಗವಾನ್ ರಮಣ ಮಹರ್ಷಿಯೋ, ಸ್ವಾಮಿ ತಪೋವನ್ ಮಹಾರಾಜೋ, ಸ್ವಾಮಿ ರಾಮತೀರ್ಥರೋ, ಏನವರೆಲ್ಲ ಇಡೀ ಜಗತ್ತನ್ನೇ ಪರಮಾತ್ಮನ ಇನ್ನೊಂದು ರೂಪ, ಪರಮಾತ್ಮನ ವಿಶ್ವರೂಪ ಅನ್ನುವಂಥ ರೀತಿಯಲ್ಲಿ ನೋಡಿದರು. ಬಹುದಾ ವಿಶ್ವತೋ ಮುಖಂ, ಈ ಜಗತ್ತಿನಲ್ಲಿ ವಿಶ್ವತೋ ಮುಖಂ, ಈ ಜಗತ್ತಿನಲ್ಲಿ ಯಾವುದೇ ರೀತಿಯ ಭೇದ ಭಾವ ಅನ್ನೋಂಥದ್ದು ಇಲ್ಲದೆ ಎಲ್ಲ ಕಡೆಗೂ ಕೂಡ ಪರಮಾತ್ಮನೇ ಇದ್ದಾನೆ, ಅವನನ್ನು ಬಿಟ್ಟು ಬೇರೆ ಏನು ಇಲ್ಲವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ನೋಡಿದರು. ಏನಿದು? ಅವರು ಮಾಡಿರ್ತಕ್ಕಂಥ ಒಂದು ಉಪಾಸನೆ. ಸ್ವಾಮಿ ಶಿವಾನಂದರು ಅವರ ಹತ್ತಿರ ಬಂದಂತಹ ರೋಗಿಗಳೇ ಅವರಿಗೆ ದೇವರಾಗಿದ್ದರು, ಅವರಲ್ಲೇ ದೇವರನ್ನು ಕಾಣ್ತಾ ಇದ್ರು. ಏನು ಅದ್ಭುತ ನೋಡಿ. ರಾಮಕೃಷ್ಣ ಪರಮಹಂಸರು ತಮ್ಮ ಭಕ್ತರಿಗೆ ಪ್ರೀತಿ ವಿಶ್ವಾಸದ ಬಗ್ಗೆ ಏನು ಪಾಠ ಕಲಿಸ್ಕೊಟ್ರು ಅಂತ ಹೇಳ್ಬೋದಾ? ಪರಮಹಂಸರ ಬಳಿ ಒಬ್ಬ ಭಕ್ತ ಬರ್ತಾನೆ. ಅವನಂತಾನಂತೆ, ನನಗೂ ಪರಮಾತ್ಮನ ದರ್ಶನವನ್ನು ಮಾಡಿಸಿ, ನನಗೂ ಹೇಳ್ಕೊಡಿ. ಪರಮಹಂಸರು ಕೇಳ್ತಾರೆ, ನಿಂಗೆ ಮದುವೆ ಆಗಿದೆಯಾ ಅಂತ. ಹೌದು. ಹೆಂಡತಿ ಇದ್ದಾಳ? ಹೌದು. ಹೆಂಡ್ತಿನ ಪ್ರೀತಿಸ್ತೀಯಾ ನೀನು? ಅವ್ನಿಗೇನು ಅನಿಸೋ ಗೊತ್ತಿಲ್ಲ. ಹೆಂಡ್ತಿನ ಪ್ರೀತಿಸ್ತೀನಿ ಅಂದರೆ ನನಗೆಲ್ಲಿ ಇವರು ಮಾರ್ಗವನ್ನು ಹೇಳ್ಕೊಡಲ್ವೋ ಅಂಥೇಳಿ, ಇಲ್ಲ ನಾನು ಪ್ರೀತಿಸಲ್ಲ. ಮಕ್ಕಳಿದ್ದಾರೆ, ಮಕ್ಕಳನ್ನಾದರೂ ಪ್ರೀತಿಸ್ತೀಯ? ಇಲ್ಲ. ತಂದೆ ತಾಯಿ? ಇಲ್ಲ. ಯಾರ ಹೆಸರು ಕೇಳಿದ್ರು ಯಾರಲ್ಲೂ ಪ್ರೀತಿ ಇಲ್ಲ ಅಂತ ನಾನು. ಪರಮಹಂಸರಿಗೆ ಬಹಳ ಬೇಸರ ಆಯಿತು. ಏನಪ್ಪ ಇವನು ಎಂಥ ಮನುಷ್ಯ, ಹೋಗಲಿ, ನಿನಗೆ ಯಾರನ್ನು ಕಂಡ್ರೆ ಪ್ರೀತಿ, ಯಾರನ್ನು ಕಂಡ್ರೆ ಇಷ್ಟ ಹೇಳು. ಅವಾಗ ಅವನಂತಾನೆ, ನಮ್ಮ ಮನೆಯಲ್ಲಿ ಒಂದು ಆಡಿದೆ, ಅದನ್ನು ಮರಿ ಹಾಕಿದೆ, ಅದು ನಂಗೆ ಭಾಳ ಇಷ್ಟ. ಪರಮಹಂಸಂದ್ರಂತೆ, ಅದೇ ಪರಮಾತ್ಮ, ಅದನ್ನೇ ಪ್ರೀತಿಸು, ನಿನಗೆ ಅದರಲ್ಲೇ ಮುಕ್ತಿ. ಶಬರಿ ರಾಮನ ಆರಾಧನೆಯನ್ನು ಆರಂಭ ಮಾಡಿದಾಗ ರಾಮ ಇನ್ನೂ ಹುಟ್ಟೇ ಇರಲಿಲ್ಲ.
ಕಸ ಹೊಡೆದ್ರೆ, ಆಹಾರದ ಸಂಗ್ರಹಣೆಯನ್ನು ಮಾಡಿದರೆ, ನೀರು ತಗೊಂಡು ಬಂದರೆ, ಆಶ್ರಮವನ್ನು ಸಾರಿಸಿದರೆ, ಏನೇ ಪಾತ್ರೆಯನ್ನು ತೊಳೆದರೂ ಎಲ್ಲವನ್ನೂ ರಾಮನಿಗಾಗಿ ಮಾಡಿದ್ಲು. ಎಷ್ಟು ಅವಳ ಒಂದು ನಿಷ್ಠೆ ಇತ್ತು ಅಂತಂದರೆ, ರಾಮ ಅವಳನ್ನು ಹುಡುಕಿಕೊಂಡು ಬಂದ. ಏನಿದು ಆರಾಧನೆ? ಪರಮಾತ್ಮನ ಆರಾಧನೆಯನ್ನು ಮಾಡ್ತಕ್ಕಂತಹ ಅನೇಕ ವಿಧಾನಗಳಿವೆಲ್ಲವೂ ಕೂಡ. ಕೆಲವರು ಭಜನೆಯ ಮೂಲಕ ಪರಮಾತ್ಮನ ಆರಾಧನೆಯನ್ನು ಮಾಡಿದರು, ಇನ್ನು ಕೆಲವರು ಕರ್ಮಯೋಗದ ಮೂಲಕ ಮಾಡಿದರು, ಇನ್ನು ಕೆಲವರು ತಮ್ಮ ಹತ್ರ ಏನು ಜ್ಞಾನವಿದೆ ಅದನ್ನು ಎಲ್ಲರಿಗೂ ಕೂಡ ಹಂಚಿಕೊಂಡು ಅದರಲ್ಲಿ ಪರಮಾತ್ಮನ ಆರಾಧನೆಯನ್ನು ಮಾಡಿದರು. ಗಮನಿಸಿ, ನನ್ನ ಹತ್ರ ಏನು ಯೋಗ್ಯತೆ ಇದೆ, ನನಗೇನು ಮಾಡಲಿಕ್ಕೆ ಸಾಧ್ಯ ಇದೆ, ಅದನ್ನು ನಾನು ಒಂದು ವೇಳೆ ಭಕ್ತಿ ಶ್ರದ್ಧೆಯಿಂದ ನಿಸ್ವಾರ್ಥತೆಯಿಂದ ಯಾವಾಗ ನಾನು ಅದನ್ನು ಮಾಡ್ತೀನೋ ಅದೇ ಪರಮಾತ್ಮನಿಗೆ ಪೂಜೆ ಆಗುತ್ತೆ. ಪರಮಾತ್ಮನ ಪೂಜೆ, ಪರಮಾತ್ಮನ ಉಪಾಸನೆ ಅಂತಂದರೆ ಏನೋ ಒಂದು ದೇವರ ಕೋಣೆಯಲ್ಲಿ ಏನೋ ಒಂದು ಪರಮಾತ್ಮನ ಒಂದು ಮೂರ್ತಿಯನ್ನು ಇಟ್ಟು ಅದಕ್ಕೇನೋ ಒಂದು ಅಭಿಷೇಕವನ್ನು ಮಾಡಿ ಅಥವಾ ಅದಕ್ಕೇನೋ ಒಂದು ಪೂಜೆಯನ್ನು ಮಾಡಿದರೆ ಅದೇ ಮಾತ್ರ ಉಪಾಸನೆ ಅಥವಾ ಅದೇ ಭಕ್ತಿ ಇಲ್ಲ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣ. ಪರಮಾತ್ಮ ಹೇಳ್ತಾನೆ, ನೀನು ಏನು ಮಾಡ್ತೀಯ ಅದನ್ನು ನನಗೆ ಸಮರ್ಪಣೆಯನ್ನು ಮಾಡು, ಅದು ನನಗೆ ಸೇರುತ್ತದೆ. ಈ 9ನೇ ಅಧ್ಯಾಯ ಅನ್ನೋಂಥದ್ದು ಎಷ್ಟು ಅದ್ಭುತ ಅಂತಂದರೆ, ಭಕ್ತಿ ಅಂದರೆ ಏನು? ಭಕ್ತಿ ಪರಮಾತ್ಮನನ್ನು ತೃಪ್ತಿಪಡಿಸ್ಕೊಳ್ಳಿಕ್ಕೆ ನಾನು ಏನೇನು ಮಾಡಬೇಕು? ಕೃಷ್ಣನ್ಗೆ ಏನು ತಿಂಡಿ ಕೊಟ್ಟರೆ ಅವ್ನು ನಮ್ಮ ಹತ್ರನೇ ಬರ್ತಾನೆ ಸ್ವಾಮೀಜಿ. ಪರಮಾತ್ಮ ಅಲ್ಪತೃಪ್ತ. ಪರಮಾತ್ಮನನ್ನು ತೃಪ್ತಿಪಡಿಸ್ಲಿಕ್ಕೆ ಇದೇ ಆಗಬೇಕು ಅದೇ ಆಗಬೇಕು ಇಲ್ಲ, ಖಂಡಿತ ಇಲ್ಲ. ಮತ್ತು ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ. ಒಂದು ಪ್ರೀತಿಯಿಂದ, ಒಂದು ಭಕ್ತಿಯಿಂದ ಒಂದಗಳ ಅನ್ನ ಕೊಟ್ಟರೆ ಸಾಕು, ಒಂದು ತುಳಸಿ ದಳವನ್ನು ಇಟ್ಟರೆ ಸಾಕು ಪರಮಾತ್ಮನನ್ನು ತೃಪ್ತಿಪಡಿಸ್ಲಿಕ್ಕೆ. ಗಮನಿಸಿ, ನಾನು ಏನು ಕೊಡ್ತೀನಿ ಅಥವಾ ನಾನು ಏನು ಸಮರ್ಪಣೆಯನ್ನು ಮಾಡ್ತೀನಿ ಅದು ಅಷ್ಟು ಮುಖ್ಯ ಅಲ್ವೇ ಅಲ್ಲ. ಮತ್ತು ಹೇಗೆ ಸಮರ್ಪಣೆಯನ್ನು ಮಾಡ್ತೀನಿ ನಾನು ಅಲ್ಲ. ಯಾರೋ ಒಬ್ಬ ವ್ಯಕ್ತಿ ಅತಿಥಿಯ ಮನೆಗೆ ಹೋಗಿರ್ತಾನೆ. ಹೋದಾಗ ಅಲ್ಲಿ ಅವನಿಗೆ ಇಷ್ಟವಾಗಿರೋದು ಎಲ್ಲವನ್ನೂ ಮಾಡಿದ್ದಾರೆ, ಆದರೆ ಅವನನ್ನು ತೃಪ್ತಿಪಡಿಸಲಿಕ್ಕೆ, ಅವನನ್ನು ಖುಷಿಗೊಳಿಸಲಿಕ್ಕೆ ಅಲ್ಲಿ ಯಾರೂ ಇಲ್ಲ. ಅಂಥ ಮನೆಗೆ ಹೋಗಿ ನಾವು ಆತಿಥ್ಯವನ್ನು ಸ್ವೀಕರಿಸ್ತೀವ? ಖಂಡಿತವಾಗಿಯೂ ಇಲ್ಲ, ಹೌದಲ್ಲ? ಆದ್ದರಿಂದ ಪರಮಾತ್ಮನಿಗೆ ಬೇಕಾಗಿರೋದು ಭಕ್ತಿ, ಪರಮಾತ್ಮನಿಗೆ ಬೇಕಾಗಿರೋದು ಅಂತಃಕರಣ, ವಸ್ತುಗಳಲ್ಲ, ವಿಷಯಗಳಲ್ಲ. ಆದ್ದರಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ. ಭಕ್ತಿಯಿಂದ ಏನು ಸಮರ್ಪಣೆಯನ್ನು ಮಾಡ್ತೀವಿ ಅದೇ ನಿಜವಾದ ಉಪಾಸನೆ.